ಓಂ ಶ್ರೀ ಗುರುಭ್ಯೋ ನಮಃ. ಮಕರ ರಾಶಿಯವರು ಡಿಸೆಂಬರ್ 2ರಂದು ಕಂಡುಕೊಳ್ಳಬಹುದಾದ ಘಟನೆಗಳು, ಶುಭ ಅಶುಭ ಫಲಗಳು ಹಾಗೂ ಪಿ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿಯಿಂದ ಸಂಭವಿಸಬಹುದಾದ ಅಚ್ಚರಿಯ ಸಂಗತಿಗಳು. ಈ ದಿನದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ತರಬಹುದಾದ ಸಾಧ್ಯತೆಗಳು ಒಂದಕ್ಕಿಂತ ಒಂದು ಸೇರಿಕೊಂಡಿವೆ. ನಾಳೆಯ ದಿನವಾದ ಮಂಗಳವಾರ ಈ ಮಕರ ರಾಶಿಯವರು ಬೆಳಗಿನಿಂದಲೇ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಚಂಚಲತೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ. ಯಾವುದೋ ಅನಾಮಿಕ ಭಾವನೆ, ಯಾವುದೋ ಆಲಸಿಕತನ, ಯಾವುದೋ ಅರ್ಥವಾಗದ ಆತಂಕ. ಆದರೆ ಇದೇ ಸಮಯದಲ್ಲಿ ನಕ್ಷತ್ರಗಳ ಚಲನೆಯ ಪ್ರಕಾರ ನಿಮ್ಮ ಜೀವನದಲ್ಲಿ ಕೆಲವು ಸಡನ್ ಚೇಂಜ್ಗಳು ನಿಮ್ಮ ಪರವಾಗಿ ನಡೆಯುವ ಸಮಯವೂ ಆಗಿದೆ. ಈ ದಿನ ಪಿ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿಯಿಂದ ಯಾವುದೋ ಸುದ್ದಿ, ಮಾತು, ಚಲನೆಯೇ ನಿಮ್ಮ ಜೀವನದಲ್ಲಿ ದೊಡ್ಡ ಟ್ವಿಸ್ಟನ್ನು ತರಬಹುದು. ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಹಣಕಾಸಿಗೆ ಸಂಬಂಧಿಸಿದ್ದಾಗಿರಬಹುದು, ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಅಥವಾ ಹಳೆಯ ಪರಿಚಯ ಇರ್ತಾರಲ್ಲ ಅವರು ಕೂಡ ಆ ವ್ಯಕ್ತಿ ಕೂಡ ಆಗಿರಬಹುದು. ನೀವು ಇಂದಿನವರೆಗೆ ಆ ವ್ಯಕ್ತಿಯನ್ನು ನಂಬಿಕೊಂಡಿದ್ರು, ಆದ್ರಿಂದಲೇ ಇಂದು ನಿಮಗೆ ಸ್ವಲ್ಪ ಗೊಂದಲ ಉಂಟು ಮಾಡುವಂತಹ ಒಂದು ಮಾತನಾಡೋದು, ಕೇವಲ ವಿಚಾರಗಳನ್ನು ಕೇಳೋದು, ನಿಮ್ಮ ಬಗ್ಗೆ ರಹಸ್ಯ ವಿಚಾರಗಳನ್ನು ತಿಳಿದುಕೊಳ್ಳೋದು, ಅಥವಾ ನಿಮ್ಮ ಮುಂದೆ ಮೃದುವಾಗಿ ವರ್ತಿಸಿ ನಿಮ್ಮ ಹಿಂದೆ ಬೇರೆ ರೀತಿಯಲ್ಲಿ ನಡೆದುಕೊಳ್ಳುವ ಸಂಭವ ಇವತ್ತು ಬರ್ತಾ ಇದೆ. ಇದು ನಿಮಗೆ ಸ್ವಲ್ಪ ನೋವಾಗಬಹುದು. ಆದರೆ ಈ ವಿಷಯ ತಿಳಿದರೆ ನೀವು ನಿಜವಾಗಿಯೂ ಶಾಕ್ ಆಗ್ತೀರಾ. ಮಕರ ರಾಶಿಯವರು ಜಗತ್ತಿನಲ್ಲಿ ಯಾರನ್ನೂ ನೋಯಿಸಲು ಬಯಸುವುದಿಲ್ಲ. ಆದರೆ ಜನರು ನಿಮ್ಮ ಈ ಒಳ್ಳೆಯತನವನ್ನೇ ದುರ್ಬಲತೆ ಅಂತ ಬಳಸಿಕೊಳ್ತಾರೆ. ರಹಸ್ಯ ವಿಚಾರಗಳನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳುವ ನಿಮ್ಮ ಹವ್ಯಾಸವೇ ಕೆಲವೊಮ್ಮೆ ಸಮಸ್ಯೆಗಳಿಗೂ ಕೂಡ ಕಾರಣವಾಗಬಹುದು. ಈ ಕಾರಣಕ್ಕೆ ಈ ಮಂಗಳವಾರ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರ ಜೊತೆಗೂ ನೀವು ಹಂಚಿಕೊಳ್ಳೋಕ್ಕೆ ಹೋಗಬೇಡಿ. ವಿಶೇಷವಾಗಿ ಈ ಪಿ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿಯ ಜೊತೆ ಸ್ವಲ್ಪ ದೂರ ಪಾಲಿಸೋದು ಉತ್ತಮವಾಗಿರುತ್ತೆ. ಈ ದಿನ ಉದ್ಯೋಗಿಗಳಿಗೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಕೆಲಸದ ಜಾಗದಲ್ಲಿ ನಿಮ್ಮನ್ನು ಕೆಳಗೆ ಇಳಿಸಲು ಯತ್ನ ಮಾಡುವವರು ಸುತ್ತಲೂ ಇದ್ದರೂ ಕೂಡ ನೀವು ಶಾಂತವಾಗಿ ಇರುವುದೇ ಉತ್ತಮ. ವ್ಯವಹಾರ ಮಾಡೋರಿಗೆ ಮಧ್ಯಾಹ್ನ ನಂತರ ಒಳ್ಳೆಯ ಲಾಭದ ಸೂಚನೆಗಳು ಕಾಣುತ್ತೆ. ಹಣ ಬರಬೇಕಾದ ಕಡೆಗಳಿಂದ ಸಿಗುತ್ತೆ. ತಡವಾದ ಕೆಲಸಗಳು ಸರಿಯಾಗಿ ಮುಂದುವರಿಯುತ್ತೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಕಲಹ ಆಗಬಹುದು, ಗೊಂದಲ ಉಂಟಾಗಬಹುದು. ಆದರೆ ಸಂಜೆ ಹೊತ್ತಿಗೆ ಎಲ್ಲವೂ ಸರಿ ಹೋಗುತ್ತೆ. ಇನ್ನು ಆರೋಗ್ಯದ ಕಡೆಗೂ ಕೂಡ ಸ್ವಲ್ಪ ಗಮನ ಕೊಡಿ. ಮದ್ಯಪಾನ, ಧೂಮಪಾನ ಇವೆಲ್ಲ ಚಟ ಇದ್ದರೆ ಈ ದಿನ ಸಂಪೂರ್ಣವಾಗಿ ನೀವು ದೂರ ಇರೋದು ಒಳ್ಳೆಯದು. ಏಕೆಂದರೆ ಇಂದು ಮಾಡಿದ ತಪ್ಪು ಆರೋಗ್ಯದಲ್ಲಿ ಮುಂದಿನ ದಿನಗಳಲ್ಲಿ ತೊಂದರೆಯನ್ನು ನೀಡಬಹುದು. ಇನ್ನು ಫ್ರೆಂಡ್ಸ್ ವಿಚಾರದಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯ. ಮಕರ ರಾಶಿಯವರಿಗೆ ಫ್ರೆಂಡ್ಸ್ ಹೆಚ್ಚಾಗಿರ್ತಾರೆ. ಆದರೆ ನಿಜವಾದವರಿಗಿಂತ ಕಪಟ ಸ್ನೇಹಿತರು ಹೆಚ್ಚಿರುವ ಸಾಧ್ಯತೆ ಇದೆ. ವಿಶೇಷವಾಗಿ ನಿಮ್ಮ ದುರ್ಬಲತೆ ಏನು, ನಿಮಗೆ ಏನು ತೊಂದರೆ ಎನ್ನುವುದನ್ನು ಅರಿತು ಅದರ ಮೇಲೇ ಆಡುವವರು ಇರಬಹುದು. ಇಂತಹವರನ್ನು ಗುರುತಿಸಿ ದೂರ ಇಟ್ಟೋದು ತುಂಬ ಒಳ್ಳೆಯದು. ಪಿ ಅಕ್ಷರದ ವ್ಯಕ್ತಿಯಿಂದ ಇಂದು ಆಗಬಹುದಾದ ಘಟನೆಗಳು, ನಿಮ್ಮ ರಹಸ್ಯ ವಿಚಾರಗಳನ್ನು ತಿಳಿಯಲು ಯತ್ನ ಮಾಡೋದು, ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು, ಇನ್ನು ಹಿಂದೆ ನಗುತ್ತಾ ಮಾತನಾಡಿ ಮುಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು, ಹಳೆಯ ಬೇಗದ ವಿಷಯಗಳನ್ನು ಮತ್ತೆ ಎತ್ತುವುದು. ನೀವು ನಂಬಿದ ವ್ಯಕ್ತಿಯಾಗಿದ್ದರೂ ಇಂದಿನ ಧೋರಣೆ ಸಂಪೂರ್ಣ ಬೇರೆಯಾಗಿರಬಹುದು. ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಜೀವನಕ್ಕೆ ನಷ್ಟ ತರುವಂತೆ ವರ್ತಿಸುವ ಸಾಧ್ಯತೆಯೂ ಇದೆ. ಇದ್ರ ಜೊತೆಗೆ ಕೆಲವರು ಈ ದಿನ ಸೂಕ್ತ ಸಲಹೆ, ಒಳ್ಳೆಯ ಅವಕಾಶ, ಹೊಸ ಮಾಹಿತಿ, ಹೊಸ ಪರಿಚಯ ನೀಡುವವರು ಆಗಿರಬಹುದು. ಆದ್ದರಿಂದ ಎಲ್ಲ ಪಿ ಅಕ್ಷರದವರನ್ನೇ ಅನುಮಾನಿಸಬೇಕೆಂದು ಅಲ್ಲ. ಕೆಲವು ಜನ ಒಳ್ಳೆಯವರು ಕೂಡ ಆಗಿರಬಹುದು. ನಿಮ್ಮ ಮನಸ್ಸಿಗೆ ತಪ್ಪಾಗಿದೆ ಎನ್ನುವ ಆ ವ್ಯಕ್ತಿಯನ್ನು ಯಾರಾದರೂ ಪರವಾಗಿಲ್ಲ, ಆ ವ್ಯಕ್ತಿ ಅದು ನಿಮ್ಮ ಒಳಗೆ ಆಗಲೇ ಸೂಚನೆ ಅನ್ನೋದು ಬರುತ್ತೆ. ಅದನ್ನು ನೀವು ಗೌರವಿಸಿ ಎಚ್ಚರಿಕೆಯಿಂದ ತೆಗೆದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಶುಭ ಕರ್ಮಗಳನ್ನು ಈ ದಿನ ಬೆಳಿಗ್ಗೆ ಮಾಡೋದ್ರಿಂದ ನಿಮ್ಮ ಮೇಲೆ ಶನಿ, ಸೂರ್ಯ ಅನುಗ್ರಹ ಪ್ರಬಲವಾಗುತ್ತೆ. ಸೂರ್ಯೋದಯದ ಮೊದಲು ಎದ್ದು ಸ್ನಾನ ಮಾಡಿ ಓಂ ನಮಃ ಶಿವಾಯ ಅಥವಾ ಓಂ ಸೂರ್ಯಾಯ ನಮಃ ಅಂತ ಜಪ ಮಾಡಿ, ಮನೆಯಲ್ಲಿ ದೀಪ ಬೆಳಗಿಸಿ, ತುಳಸಿಗೆ ದೀಪ ಹಚ್ಚಿ, ಬಡವರಿಗೆ ಭಿಕ್ಷುಗಳಿಗೆ ಒಂದು ಆಹಾರ
ಅಥವಾ ಹಣ ದಾನ ಮಾಡಿದರೆ ನಿಮ್ಮ ಮನಸ್ಸಿನ ಒಂದು ಭಾರ ಅನ್ನೋದು ತಗ್ಗುತ್ತೆ, ಶಾಂತಿ ಹೆಚ್ಚಾಗುತ್ತೆ. ಈ ದಿನ ನಿಮಗೆ ಸೇರಿಕೊಂಡಿರುವ ಶುಭ ಬಣ್ಣಗಳು ಹಸಿರು, ಕೆಂಪು. ಶುಭ ಸಂಖ್ಯೆಗಳು 3 ಮತ್ತು 7. ಇನ್ನು ಪ್ರಯಾಣದ ಬಗ್ಗೆ ಹೇಳೋದಾದರೆ ಈ ಪ್ರಯಾಣದ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ದೂರ ಪ್ರಯಾಣವನ್ನು ನೀವು ಮುಂದಾಕಿದರೆ ತುಂಬ ಒಳ್ಳೆಯದು. ಇನ್ನು ಅಗತ್ಯ ಇದ್ದರೆ ಪೂರ್ವ ದಿಕ್ಕಿನ ಪ್ರಯಾಣ ಇದರಿಂದ ಶುಭವಾಗುತ್ತೆ. ಇವನ್ನೆಲ್ಲ ನೀವು ಗಮನದಲ್ಲಿಟ್ಟುಕೊಂಡು ಈ ಮಂಗಳವಾರವನ್ನು ಜಾಗೃತೆಯಿಂದ, ಧೈರ್ಯದಿಂದ, ವಿವೇಕದಿಂದ ನೀವು ಈ ದಿನವನ್ನು ಸುಗಮವಾಗಿ ಕಳಿಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಎಲ್ಲರಿಗೂ ಕೂಡ ಈ ವಿಡಿಯೋ ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿ.